ಎಂಥ ಜನನಪ್ಪ ದೇವ್ರೆ, ಇವ್ರ ಮನೆಗೆ ಒಳ್ಳೆ ಮದುವೆಯಾಗಿ ಬಂದೆ ನಾನು ಅತ್ತಾಗ. ಅಲ್ಲ ಸ್ವಲ್ಪರ ಮನುಷ್ಯತ್ವ ಬೇಡ. ನಮ್ಮ ಅವ್ನ ಪಾಪ ಬಾಗಿಲಾಗ ನಿಂದ್ರಿಸಿ ಕಳಿಸ್ಬಿಟ್ರಲ್ಲ. ಆಕೆ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಮಾವಾರೇನೋ ಒಳ್ಳೆಯವರೇ, ನನ್ನ ಗಂಡನೂ ಒಳ್ಳೆಯವರೇ, ಅತ್ತಿಯರು ಒಳ್ಳೆಯವರೇ. ಆದರೆ ಈ ಜಿಪ್ಪುಣ್ತನ ಮಾಡಿ 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 ಅದು ಏನು ಗಳಿಸಿ ಗಂಗವನ್ನ ಕುಂದಿರಿಸ್ತಾರ ಏನೋ ದೇವ್ರಿಗೆ ಗೊತ್ತು. ಮನುಷ್ಯ ಜೀವನ ಮಾಡೋಕೆ ದುಡ್ಡು ಬೇಕು ನಿಜ, ಆದರೆ ದುಡ್ಡೇ ಜೀವನ. ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಸ್ವಲ್ಪರ. ಪಾಪ ನಮ್ಮವ್ವ ಅದು ಏನು ಅಂದ್ಕೊಂಡು ಹೋದ್ಲ ಏನೋ. ಅಲ್ಲ ಏನು ಅಂದ್ಕೊಂಡಿರಲ್ಲ ಬಿಡ, ಅವ್ರಿಗೆ ಗೊತ್ತೇ ಐತಿ ಇವ್ರಿಗೆ ಹಣೆ ಬರ. ಏನು ನಾನು ಈಗ ಮದುವೆಯಾಗಿ ಬಂದಿದ್ದೆ, ಇವ್ರು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಒಬ್ರಿಗೊಬ್ರು. ಅವ್ರು ಹೆಂಗದಾರ ಅಂತ ಇವ್ರಿಗೂ ನಮ್ಮವ್ವ ಗೊತ್ತಿಲ್ದಂಗೆ ಇರ್ತತನ ಗೊತ್ತು. ಆದರೂ ಈಗ ಮೊದಲಿಂದೇನೋ ಆತು ಹೋತು. ಈಗ ಎಷ್ಟೇ ಆದರೂ ಬೀಗ್ತಿ, ಗೆಳತಿ ಪ್ಲಸ್ ಬೀಗ್ತಿ. ಇಷ್ಟೆಲ್ಲ ಇರೋವಾಗ ಮನ್ಯಾಗ ನನ್ನ ಮಗಳಂತ ನಾನಿದ್ದು ನಮ್ಮವ್ವ ಕರೆದು ಒಂದು ಚಹಾ ಕೊಡೋಕ್ಕಾಗಲಿಲ್ಲಲ್ಲ. ರೂಪಾ ಏನು ಓದ್ಕೊಳಕತ್ತಿ? ಇಲ್ಲ ಏನು ಮಾಡತ್ತಿ? ಏನಿಲ್ಲ, ಏನು ಬೇಕಾಗಿತ್ತು? ನನಗೇನು ಬೇಡ. ಅಲ್ಲ ನೀನು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿ, ಒಂಥರ ಮಾರಿ ಸಪ್ ಮಾಡ್ಕೊಂಡು? ಯಾಕೆ ಏನಾಯ್ತು? ಮದ್ವೆಗೆ ನಾನು ಹೋಗಲ್ಲ ಅಂತಂದೆ, ಅದಕ್ಕೆ ಅವ್ವ ಅಪ್ಪ ಇಬ್ಬರು ಹೋಗ್ಯಾರ. ನೀನು ಹೋಗಿದ್ದೇನೆ ಮತ್ತೆ ಏನು ಎಲ್ಲರೂ ಹೊರಗೆ ಹೋಗಿ ನಾನು ಈಗೇನಿದಾಗ ನನ್ನ ದೋಸ್ತನ ಸ್ಟೇಟಸ್ ನೋಡಿದೆ, ಸೂರಜಿಂದ ಅವ್ನು ಹಿಂತಿ ಕರ್ಕೊಂಡು ಪಿಕ್ಚರ್ಗೆ ಹೋಗ್ಯಾನ. ಬಾ ನಾನು ನೀನು ಬೇಕಾರೆ ಎಲ್ಲರೂ ಹೋಗಿ ಬರೋಣ ಅಂತ. ಅವು ಏನನ್ನಲ್ವಾ ನಾ ಹೇಳ್ತೀನಿ. ಅವ್ವಾರ ಏನಾರ ಅಂತಾರಂತ ನಾ ಹೇಳ್ತಿಲ್ರಿ. ಅಲ್ರಿ ಅತ್ತಿಯರ್ ಮಾಡಿದ್ ಸರಿ ಏನ? ಇವತ್ತು ಏನು ಮಾಡಿದ್ರು ಗೊತ್ತಾ ಅವ್ರು? ನಂಗೆ ಎಷ್ಟು ಬೇಜಾರಾತ. ಏನಾಯ್ತು? ಒಳಗೂ ಕರೆಯಂಗಿಲ್ಲ ಅಂದ್ರೆ ಏನ್ರಿ ಇದು ಅರ್ಥ? ಎಷ್ಟೇ ಆದ್ರೂ ಫ್ರೆಂಡ್ ಅಲ್ಲನ್ರಿ. ಈಗ ಬಿಡ್ರಿ ಬೀಗ್ತಿ. ಅಲ್ಲ ಫ್ರೆಂಡ್ ಇದ್ದಾಗ ಇವ್ರು ಏನು ಮಾಡ್ಯಾರೋ ನಂಗೆ ಅದು ಬೇಕಾಗಿಲ್ಲ. ಅವಾಗೂ ಬಂದು ನಮ್ಮವು ಹಂಗೆ ಹೇಳ್ತಿದ್ಲ. ಎಷ್ಟೋ ಸಲ ಚಾ ಕೊಟ್ಟಲ್ವ ಇವ ಪುಣ್ಯಾತ್ಗಿತ್ತಿ ನಾಷ್ಟ ಕೊಡಬೇಕತ್ತೆ ಅಂತೇಳಿ ಗಬಕ್ನ ತಾಟಿಟ್ಟು ಕೈ ತೊಗೊಂಬಂದು ಮಾತಾಡ್ತಿದ್ಲ, ಹಿಂಗೆಲ್ಲ ಹೇಳ್ತಿದ್ಲ. ಆದರೆ ನಾನು ಅದನ್ನ ತಲೆ ಕೆಡಿಸ್ಕೊಂತಿದ್ದಿಲ್ಲ. ಹೊರಗಡೆ ಅವ್ರು ಇರೋದು ಹಂಗದಾರ ಅಂತ ಸುಮ್ಮನಾಕಿದ್ದೆ. ಈಗ ಎಷ್ಟೇ ಆದರೂ ಈ ಮನೆ ಬೀಗ್ತಿರಿ. ನನ್ನ ಅವ್ವ ನಮ್ಮ ಮನೆ ಮಕ್ಳಿಗೆ ಬಂದಾಗ ನಾನು ಮಗಳಾಗಿ ಒಂದು ಒಳಗೆ ಕರಿಯೋ ಸ್ವತಂತ್ರ ನಂಗೆ ಇಲ್ಲಾದ್ರೆ ಹೆಂಗ್ರಿ ಅದು? ಒಳಗೆ ಬರ್ತಾ ಇದ್ಲ ನಮ್ಮ ಅಷ್ಟ್ರಾಗ ಅತ್ತಿಯರ್ ಬಂದು ಬಾಗಲಾಗ ಕುಂತರು. ಒಳಗೆ ಬರಕ್ಕೆ ಜಾಗ ಇಲ್ದಂಗೆ ಅಲ್ಲೇ ಮಾತ್ರ ಸಲ್ಲೇ ಕಳಿಸ್ಬಿಟ್ರು. ಒಂಥರ ಆತು ಗೊತ್ತನ. ಕಡೆಗೆ ಚಾ ಕುಡಿಯೋಕೆ ಕರೆದೆ ಲಾಸ್ಟಿಗೆ. ಆದರೂ ಕುಡ್ದೆ ಬಂದಿರ್ತಾರೆ ತಗೋ ಅಂತಂದ್ರೆ ಅತ್ತಿಯಾರ. ಇದೇ ನಂಗೆ ಬೇಜಾರಾಗಿದ್ದು. ಹೌದಾ? ನನಗೆ ಈ ವಿಚಾರ ಹೇಳಲಿಲ್ಲಲ್ಲ ನೀವು. ಯಾಕೆ ಹಿಂಗೆ ಮಾಡ್ತಾಳೆ ಏನೋ ನಮ್ಮ ಹೊತ್ತಾಗ? ಅದು ಏನು ಅಂತ ಉಳಿಸ್ತಾಳೋ ಏನು ಹೇಳಲಿ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋಲ್ತತ್ತಾಗ. ಇಷ್ಟು ತೀರ ಯಾಕೆ ನಮ್ಮ ಹಿಂಗೆ ಮಾಡಾಕತ್ತಾಳ ಏನಪ್ಪ ಆತಾಗ. ಈಗ ಆತು ಬೇಜಾರು ಮಾಡ್ಕೊಬೇಡ ಅದ್ರ ಸಲಾಗಿ ಅಂತೇಳಿ. ಏನು ಯಾರೇನು ಬೇಕಂತ ಏನು ಮಾಡಿರಂಗಿಲ್ಲ. ನಾ ಎಷ್ಟು ಹೇಳ್ತೀನಿ ಆಕೆ ಕೇಳಂಗಿಲ್ಲ ನನ್ನ ಮಾತು. ಈ ಥರ ಜಿಪುಣ್ತನ ಮಾಡಬೇಡ ಅಂತೇಳಿ ಮತ್ತು ತಂದೆ ತಾನು ನಡೆಸ್ತಾಳತ್ತಾಗ. ಏನು ಮಾಡಲಿ ಹೇಳು? ಏನು ಮಾಡಲಿ ಹೇಳು? ಹಾಗಂತ ಈಗೇನು ಹೋಗಿ ನೀವು ಜಗಳ ಮಾಡ್ರಿ ಅಂತ ನಾನೇನು ಹೇಳಿದ್ದಲ್ಲ. ಆದರೆ ಈ ಥರದ್ದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಕತಿ. ಯಾಕಂದರೆ ಈ ಥರ ಇಷ್ಟು ತೀರ ಹಿಂಗೆಲ್ಲ ನಡ್ಕೊಂಡ್ರೆ ಒಂಥರ ಭಾಳ ಸರಿ ಅನ್ಸಲ್ರಿ ಅದು ಎಷ್ಟೇ ಆದರೂ. ಅದಕ್ಕೆ ನೀವು ನೋಡ್ರಿ, ಒಂದು ಸಲ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಾನಿದ್ದಾಗ ಅಂತ ಹೇಳಲ್ಲ, ನಾನು ಇಲ್ಲದೆ ಇದ್ದಾಗ ಒಂಚೂರು ಹೇಳ್ರಿ, ಹಂಗೆ ಮಾಡಬೇಡ, ಹಿಂಗೆ ಸರಿ ಅನ್ಸಂಗಿಲ್ಲ ಅಂತ ಹೇಳೋದು. ಆಯಿತು ಹೇಳ್ತೇನತ್ತ. ಏನು ಅದಕ್ಕೆ ನೀನು ಬೇಜಾರು ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ. ಈಗ ಬೇಸರ ಮಾಡ್ಕೋಬೇಡ. ಆಕೆನೂ ಏನು ಬೇಕಂತ ಮಾಡೋದಲ್ಲ, ಆಕೆ ಇರೋದೇ ಹಂಗದಾಳ. ನಿಮ್ಮವ್ಗೆ ಅಷ್ಟೇ ಅಲ್ಲ, ಆಕೆ ಎಲ್ಲರಿಗೂ ಹಂಗೆ ಮಾಡ್ತಾಳೆ. ಏನು ಮಾಡಲ್ಲ ಅನಾರ? ಎಲ್ಲರಿಗೂ ಹಂಗೆ ಮಾಡ್ಕೊಲಿ. ನನ್ನಿದ್ರಿಗೆ ನಮ್ಮ ಅವ್ಗೆ ಮಾಡೋದು ಬೇಡ ಅಂತ ಹೇಳ್ಬಿಡ್ರಿ. ಹೋಲ್ ಬಿಡೋ ಮರ ಆಯ್ತಾಗ. ಈಗ ಮದ್ವೆಗೆ ಹೋಗ್ಯಾಳ, ಈಗ ಸುಮ್ಮನೆ ಬಡ್ದಾಡ್ಕೊಂಡು ನಾವು ಬಾಯ್ ಮಾಡ್ಕೊಂಡಿಲ್ಲ ಬದಲಿ ಬರ್ತೀನೋ ಹೋಗೋಣ ಇದಕ್ಕೆ ಹೊರಗೆಲ್ಲರೂ ಹೋಗ್ಬರೋಣ. ನಂಗೂ ಯಾಕೋ ಬೇಜಾರಾಗತ್ತೈತಿ, ಓದೋದಿತ್ತು ಬಿಡ್ರಿ. ಹಂಗೆ ಒಂದಿನ ಹೊರಗೆ ಎಲ್ಲರೂ ಹೋಗಿ ಬರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಬಾ ಹೋಗ್ಬರೋಣ. ಸರಿ ಬರಂಗಾರ ಹೋಗ್ಬರೋಣ. ಸರಿ ನೀವು ಹೊರಗೆ ಹೋಗ್ರಿ, ನಾನು ತಯಾರಾಕೇನೆ. ನಾನು ನಿನ್ನ ಗಂಡ. ಅದಕ್ಕೆ ಬಾಯ್ಲಿ ಯಾವ ಸೀರೆ ಉಟ್ಕೋಬೇಕಂತೇಳಿ ಸೆಲೆಕ್ಟ್ ಮಾಡ್ತೀನಿ, ನಾನೇ ಉಡಿಸ್ತೀನಿ. ಏನ್ ಬೇಡ. ಅಲ್ಲ ರೂಪಾ ಒಂದ್ ನಿಮಿಷ. ಪಲ್ಯ ಮಾಡ್ತಾರ ನೋಡ್ಕೊಂತ ಬಂದ್ ಮಾಡಿ ಒಗಿ ಅದನ್ನ. ಆತ ಅದೇನ ಹೊಲಸತ್ತಾಗ ನೋಡ್ಕೊತ ಕುಂದಿರ್ತಿ ಅಂತ ಆತಾಗ. ಒಂದು ಹಾಡಲ್ಲ, ಒಂದು ಕತಿ ಅಲ್ಲತ್ತಾಗ, ಒಂದು ಪಿಕ್ಚರ್ ಅಲ್ಲ, ಒಂದು ಮಾತಲ್ಲ, ಒಂದು ಕತಿ ಅಲ್ಲತ್ತಾಗ. ಏನು ಒಂದು ಹೇಳ್ತಿ ಬಡದಾಡ್ತಾವು. ಅದ್ರ ಭಯನ್ ಮಾತು ಇದು ಕಸ್ಕೊಂತತಿ, ಇದ್ರ ಭಯನ್ ಮಾತು ಅದು ಕಸ್ಕೊಂತತಿ. ಒಂದಕ್ಕೊಂದು ಬುದ್ಧಾಡಿ ಸೆಟಿತಾವ ಒಂದು ಹೇಳ್ತಿ. ಏನು ಯವ್ವ ದೇವ್ರಿ, ಏನು ಹೆಣ್ಮಕ್ಳು ಅನ್ನಂಗಿಲ್ಲ ಗಂಡು ಮಕ್ಳು ಅನ್ನಂಗಿಲ್ಲ, ತೆಕ್ಕಿ ಬಡಿತಾವ ಒಂದು ಹೇಳ್ತಿ. ನೋಡ್ರಿ ಅವನ ಮೈ ಹೋಗಿದ್ದ ಇದು ಗಟ್ಟೆ ಹಿಡ್ಕೊತೈತಿ, ಇದು ಮೈ ಹೋಗಿದ್ದ ಅದು ಗಟ್ಟೆ ಹಿಡ್ಕೊತೈತಿ. ಏನು ನೋಡ್ಕೊತ ಕುಂದಿರ್ತೀಯ ಏನಾತ್ತಾಗ? ಯಮ್ಮ ಅದು ಬಿಗ್ ಬಾಸ್ ತಣ ಕುಂದ್ರೆ ಅಂತ ಬಾಸ್ ಅಲ್ಲೇ ಏನದಂತ ನಾಟಕ. ನಮ್ಮ ಕಡೆ ಹಿಂಗೆಲ್ಲ ಹುಡುಗರು ಮೈ ಕೈಯೆಲ್ಲ ಹುಡುಗಿಯಾರು ಮುಟ್ಟೋದಲ್ಲವ ಈ ನಮ್ನಿ ಹೋಗಿ. ಏನು ಕೆಟ್ಟದ್ದಿರಂಗಿಲ್ವೇ? ಅವ್ರು ಹಂಗೆ ಫ್ರೆಂಡ್ ಅಂತೇಳಿ ಸಜಿಕ್ ಹೋಗಿ ಹಿಂಗೆ ಹಿಡ್ಕೋತಾರಟ್ಟ. ಅದು ಬಿಟ್ರೆ ಯಾರ ಮನಸ್ಸಿನಾವು ಕೆಟ್ಟದ್ದೇನು ಇರಂಗಿಲ್ಲ. ಇರ್ತದ ನಾ ಇಲ್ಲ ನೀ ಇರುವುದಿಲ್ಲ. ಆದ್ರೆ ಏನವ ತೆಕ್ ಬಡ್ಕೊಳ್ಳೋದಂತ ಅಂತಾರೆ. ಅವ್ರ ಮನೆಗೆ ಅವ್ರಪ್ಪ ಅವ್ರುಗಳು ಸುಮ್ಮನೆ ಇರ್ತಾರನ, ಹಂಗೆ ಮಾಡಬೇಡ ಅಂತ ಹೇಳ್ಬೇಕಿಲ್ಲ. ಅದು ಹೋಗ್ಲೇವ, ಅದು ಹೋಗ್ಲಿ. ಇದೇನಂಗೋ ಒಂದೊಳತಿ ಒಂದು ಉಣ್ಣಾಕ ಜಗಳ, ತಿನ್ನಾಕ ಜಗಳ, ಒಂದು ಏನಾರು ಆಟ ಆಡ್ತಿರ್ತಾವು, ಅರ್ಧಕ್ಕೆ ಬಿಡ್ತಾವು ಏನು ಜಗಳ. ಒಂದು ಹಾಡಲ್ಲ ಕತಿಯಲ್ಲ. ಒಂದ ನೋಡವ ಆ ಹನುಮಂತ ಬಂದಾನಲ್ಲ ತಗ
ನೋಡಂಗಾಕತ್ ನೋಡಂಗ ಈಟ್ ಏನು ಚಂದ ಹಾಡ್ತೈತಿವ ಹುಡುಗ, ಭಾಳ ಚಂದ ಹಾಡ್ತೈತವ. ಒಂದೊಂದು ನುಡಿ ಹಾಡಿ ಸುಮ್ಮನೆ ಆಗ್ಬಿಡ್ತಾನೆ. ಒಂದೊಂದು ಸಲ ಅಂತರೂ ಕೇಳ್ಬೇಕು ಅನಿಸ್ತೈತಂಗ, ಅಷ್ಟು ಚಂದ ಹಾಡ್ತೈತವ. ಪುಣ್ಯವಂತರ ಅಂಥ ಮಕ್ಳು ಹುಟ್ಬೇಕು ನೋಡು. ಶಾಣೆ ಹುಡುಗ, ಭಾಳ ಚಂದ ಹಾಡ್ತೈತಿ. ಭಾಳ ಚಂದ ಹಾಡ್ತಾನ, ಕೇಳಾಕ್ ಭಾಳ ಚಂದ ಅನಿಸ್ತೈತಿ. ಮೊನ್ನೆ ಸುದೀಪ್ ಸರ್ ಒಂದು ನಿಮ್ಮ ಹುಡುಗಿ ನೆನೆಸ್ಕೊಂಡು ಒಂದು ಹುಡುಗಿ ಲವ್ ಮಾಡಕತ್ತಾನ, ಅವನು ಲವ್ ಮಾಡಕತ್ತಾನ. ಆತ್ ಮುಗಿತಾಳೆ, ಭಾಳ ಸುದ್ದಾತ. ಯಾಕೆ ಬೇಕವ ಅಂತನ್ನಾತಾಗ ತಣ್ಣಗಿದ್ದ ಇರೋದು ಬಿಟ್ಟು ಎದಕ್ಕೆ ಬೇಕು ಲವ್ ಪವು ಅಂತನ್ನಾತಾಗ. ಮತ್ತು ಮುಂದೆ ಲವ್ ಮಾಡಕತ್ತಾನ, ಚಂದನ ಹಾಡು ಹೇಳಿ ನಿಮ್ಮ ಹುಡುಗಿ ನೆನೆಸ್ಕೊಂಡು ಅಂದಿದ್ದು ಕೇಳಿನ ಸುದೀಪ್ ಸರ್ ಹಿಂಗೆ ಏನದ ಅಷ್ಟು ಖುಷಿಪಟ್ಟು ಚಪ್ಪಾಳೆ ತಟ್ಟಿದ್ರೆ. ಅವನ ಕರೆನ ಭಾಳ ಚಂದ ಆಡ್ತಾನವ. ಅದಾಗಲಿ ನಾನು ನೋಡಿ ಏನೋ ಹೇಳಕ್ಕೆ ಬಂದು ಅದ ಈ ನೀನು ನೋಡಾಕತ್ತಿದ್ರ ಬಗ್ಗೆನ ನಾನು ಮಾತಾಡಕತ್ತೇನತ್ತಾಗ. ಇವು ಅದಾವಲ್ಲಿ ಹುಚ್ಚಿಡಿಸ್ಕೈಬಿಡ್ತಾವೆ ಇವತ್ತಾಗ. ಏನು ಹೇಳಿದೆ? ಏನು ಹೇಳಕ್ಕೆ ಇವತ್ತು ಗೋರಿ ಹುಣ್ಣಿಮೆ ಇವತ್ತೆ? ಹೌದು ಬೇ, ಗೋರಿ ಹುಣ್ಣಿಮೆ ಯಾರಿಲ್ಲ ಅಂದ್ರೆ ಸಕ್ರೆ ಆರ್ತಿ ತೊಗೊಂಡೋಗ್ಬೇಕಲ್ಲ ನಿನ್ನ ಮಗಳಿಗೆ. ಮರ್ತ ಬಿಟ್ಟೇನಿ ಹೆಂಗೆ? ಮಗಳಿಗೆ ಸಕ್ರೆ ಆರತಿ, ಹೂವಿನ ದಂಡಿ ಅದು ತೊಗೊಂಡು ಹೋಗಿ ಸೀರೆ ಕೊಟ್ಟು ಬಳಿ ಕೊಟ್ಟು ಬರ್ಬೇಕು. ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟೇನಿ. ಕೊಡ್ಬೇಕು. ಸಕ್ರೆ ಆರತಿ, ಸೀರೆ, ಹೂವಿನ ದಂಡಿ. ಸೀರೆ ತರ್ಬೇಕ ಏನಪ್ಪ ಹಂಗಾರ? ರೊಕ್ಕ ಕೊಡ್ಬೇಕಾರ. ಸೀರೆ ಏನು ಮನಾರ್ ಜಗ್ ಅದಾವು, ಅವೇನು ಸುಮ್ಮನೆ ಹುಯ್ಯಿ ಅಂತ ಒಯ್ದು ಇಡೋದು. ರೊಕ್ಕ ಕೊಡಂಗಾರ ಚಲೋದೊಂದು. ರೊಕ್ಕನ ತೆಗೆದಿಟ್ಕೊಂಡು ಏನಾರ ಮಾಡ್ಬಳಕ್ಕ. ಆಯ್ತು, ರೊಕ್ಕನ ಕೊಡ್ತೇನೆ. ಪರಕ್ಕೇನಾರ ಅಂದ್ಗಿಂತಾಳ ಏನಪ್ಪ ಆತಾಗ. ರೊಕ್ಕನೇ ಕೊಟ್ಟಿದ್ರೆ ಚಲೋ ಇತ್ತು, ರೊಕ್ಕಕ್ಕಿಂತ ಸೀರೆ ಕೊಟ್ಟಿದ್ರೆ ಚಲೋ ಇತ್ತು. ಹಂಗೆ ಮಾಡಂತು ಹಂಗಾರ. ನೋಡಿ ಏನಾಕತ್ ನಿನ್ನ ಕೈ ತರದ ತೊಂಬ, ಇಲ್ಲಾಂದ್ರೆ ಬಡ ಬಡ ಹಿಂಗಿಟ್ಟು ಕೊಡು. ಮತ್ತೆ ಕೊಡೋದು ಮಾತ್ರ ಮರಿಬೇಡ. ಮತ್ತೆ ಇವತ್ತು ಸಂಜಿಕ ಕೊಡ್ಬೇಕು. ಎಷ್ಟೊತ್ತಿದ್ರೆ ಇವತ್ತ ಗೋರಿ ಹುಣ್ಣಿಮೆ, ಸಂಜಿಕ ದೀಪ ಹಚ್ಚಿ ಬೆಳಗ್ತಾಳ. ತರ್ತೇನೆ ತಗೋಬೇ. ಈಗ ನಾ ಹೋದ್ರೆ ಸಂಜಿಕ ಎಷ್ಟೊತ್ತಿಗೆ ಅಂದ್ರೆ, ಇಲ್ಲಾಂದ್ರೆ ನಾ ಹೋಗಲ್ಲ, ಇವ್ರನ್ನೇ ಕಳಿಸ್ತೀನಿ. ಇವ್ರ ಕಡೆನ ಸಕ್ರೆ ಆರತಿ ಅದು ಕೊಟ್ಟು ಬರ್ತೇನೆ, ಕೊಟ್ಟು ಕಳಿಸ್ತೀನಿ. ನೀ ಹೋಗಲ್ಲ ಯಾಕೆ? ಅಯ್ಯವ ಒಂಥರ ಮಾಡ್ತಾಳೆ ಬಿಡ ಇವಾಕಿ ಪರಕ್ಕ. ಮೊದ್ಲಾದ್ರೂ ಒಂಥರ ಹಾಕಿತ್ತ, ಈಗ ಸುಮ್ಮನೆ ನಾ ಬೇಜಾರು ಮಾಡ್ಕೊಂಬರತ್ಲೆ. ಬೇಜಾರು ಮಾಡ್ಕೊಂಡು ಏನು ಬಂದಿಲ್ಲ ಬಿಡು. ಆದರೂ ಅದು ಸುಮ್ಮನೆ ನನ್ನ ಮಗಳ ಮನ್ಸಿಗೆ ಒಂಥರ ಹಾಕತಿ. ಇವ್ರನ್ನೇ ಕಳಿಸ್ತೀನಿ. ಅಲ್ಲೇ ಹೊರಗಿಂದ ಹೊರಗೆ ಕೊಟ್ಟು ಬರವಲ್ರಕ್ಕ ಮಗಳ ಕರೆದು. ಏನು ಬೇಡ, ಅದು ಏನು ಮಾಡ್ತಾಳೆ ಮಾಡಲಿ, ನಾನ ಹೊಕ್ಕನಿ. ಏನ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ತಾನೆ ಆಕಿ ಮನೆಗೆ. ಸಕ್ರೆ ಆರತಿ ಅದು ಏನು ತಂದು ಕೊಡ್ತಿ ತಂದು ಕೊಟ್ಟು ಇಲ್ಲಡಿಲೆ ಆಕಿನ ಪಾರ ಒಂದು ಕರಿ ಹರಿದ ಬರ್ತಾನೆ. ಏನು ಈಕಿನ ಕಂಡಾಳ ರೊಕ್ಕ ಜಗತ್ನೇ ಮತ್ತೆ ಯಾರ ಕಂಡಾರ ಏನು ಜೀನ್ತನ ಮಾಡೋದಂದ್ರೆ ಎಲ್ಲಿ ಮಠ ಅದಂತ ಕೇಳಿ ಕರಿ ಹರಿದು ಬರ್ತಾನೆ ಆಕಿನ. ಅಯ್ಯೋ ಬ್ಯಾಡ್ವಿ, ಸುಮ್ಮನಿರು. ಎದಕ್ಕೆ ಬೇಕು? ಏನಾಗೋದಿಲ್ಲ, ನೀನು ಸುಮ್ಮನಿರು. ನನಗೂ ಗೊತ್ತೈತಿ. ನಾನೇ ನಂಗೆ ನೇರ ನೀರಿ ಬೈಯೋದಿಲ್ಲ. ಆಯ್ತು, ಇವ್ರಿಗೆ ಫೋನ್ ಹಚ್ಚಿ ಹೇಳ್ತಂತ ಹೇಳ್ರಿ. ಹಂಗಾರೆ ಪೇಟೆಗೆ ಹೋಗ್ಯಾರ ತೊಗೊಂಡ್ಬರ್ರಿ ಅಂತ ಹೇಳ್ತೇನೆ. ಸೀರೆ ಬೇಡ, ರೊಕ್ಕನ ಕೊಡು ಅಂತ ಹೇಳ್ತೇನೆ. ಒಂದು 2,000 ರೂಪಾಯಿ ಕೈಯಾಗ ಕೊಟ್ರೆ ಆತಲ್ಲ. ಕೊಡು. ಇಲ್ಲಾಂದ್ರೆ ರೊಕ್ಕ ಕೊಟ್ರೆ ಕಾಣೋದಲ್ಲ ಬಿಡ. 2,000 ಆಗಲಿ 1,500 ಆಗಲಿ 1,000 ಆಗಲ್ತಕ್ಕ. ಒಂದು ತಾಣಗೊಂದು ಸೀರೆ ಥರ ಸುಖ ನೋಡು. ನಿನ್ನ ಗಂಡಿಗೆ ಹೇಳು, ಅವ್ನಿಗೆ ಎಂತ ತಿಳಿತೈತಂತದ ಒಂದು ಚಲೋ ಸೀರೆ ತುಂಬ ಅನ್ನ. ಅಲ್ಲೇ ಅರ್ಬಿ ಅಂಗಡಿಗೆ ಹೆಣ್ಮಕ್ಳು ಇರ್ತಾರಿಲ್ಲ, ಒಂದು ಚಂದನ ಸೀರೆ ಹುಡುಕಿ ಕೊಡ್ರಿ ನನ್ನ ಮಗಳಿಗೆ ಅಂತ ಹೇಳಿದ್ರೆ ಅವರ ತೆಗಿತಾರೆ. ಒಂದು 1,500 ರೂಪಾಯಿ ಮಟ್ಟ ಒಂದು ಚಲೋ ಸೀರೆ ತೆಗಿಯನ್ನ. ಏನು ಫೋನ್ ಇಟ್ಕೊಂಡಿರಲ್ಲ ಕೈಯಾಗ, ಅಲ್ಲಿದ್ದ ಫೋಟೋ ಹೊಡೆದು ಒಂದು ಕಳ್ಸನ್ನ. ಫೋಟೋ ನೋಡಿ ನೀ ಹೇಳು, ಇಲ್ಲಿದ್ದ ಫೋಟೋ ಹೊಡೆದು ನೀ ಒಂದು ಕಳಿಸು. ಆಯ್ತು, ನಾ ಏನಾರ ಒಂದು ಮಾಡ್ತೀನಿ. ಅತ್ತಿಯಾರ, ಇವ್ರ ಮದ್ವೆಗೆ ನಾವು ಬರಲೇಬಾರ್ದಾಗಿತ್ತು. ಯಾಕವ, ಏನಾಯ್ತು? ಸೊಕ್ಕಿರ್ಬೇಕು. ನನ್ನ ಕೈಯನ್ ಬಂಗಾರ ಬಳಿ ನೋಡಾಕತ್ರು ಒಂದು ಮಾತಾರ ಕೇಳ್ಬೇಕು. ಬಂಗಾರದ್ವನ ಯಾವಾಗ ತೊಗೊಂಡು ಚಂದದವು ಏನಾರ ಹೇಳ್ಬೇಕು. ನಕ್ಲೆಸ್ ನೀವು ಕೈಯಾಗ ಕೊಟ್ರಲ್ಲ ಬಾಕ್ಸ್, ಅವಾಗ ನಕ್ಲೆಸ್ ಕೊಟ್ಟಾಗ ನಾನು ಒತ್ತಿ ಹೇಳಿದೆ. ಏನಂದೆ? ನಕ್ಲೆಸ್ ಮೊನ್ನೆ ಅಲ್ಲೇ ತೊಗೊಂಡು ಬಂದಿದ್ದೆ, ಡಿಸೈನ್ ಹೆಂಗೈತೆ ಹೇಳ್ರಿ. ನಾನು ಅದನ್ನು ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ, ಆರಿಸಿದ್ದೆ, ಜೊತೆಗೆ ಈ ಬಳಿನೂ ಅಲ್ಲೇ ತೊಗೊಂಡಿದ್ದೆ ಅಂದೆ. ಹೌದಾ, ನಕ್ಲೆಸ್ ಚಂದ ಐತಿ ಅಂತಾರ, ಬಳಿ ಚಂದ ಐತಿ ಅಂತ ಒಂದು ಮಾತಾರ ಅಂದ್ರೆ ಇವ್ರ ಮದ್ವೆಗೆ ಬರಲೇಬಾರ್ದಾಗಿತ್ತು. ನಮ್ಮ ತಂಗಿ ಬರ್ಲಾರದ್ದೇ ಚಲೋ ಆಯ್ತು. ಆ ಹುಡುಗ ನೋಡಾಕಂತ ಚಂದ ಐತಿ, ಈಕಿನ ಹೋಗಿ ಮದುವೆ ಮಾಡ್ಕೊಂಡತಿ. ಹೋಗ್ಲಿ ಬಿಡ ಇವ, ನೀನು ಯಾಕೆ ಅದನ್ನೆಲ್ಲ ಮಾತಾಡ್ತಿ? ಸುಮ್ಮನೆ ರೀ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಅಕ್ಕ ನೀನು ಯಾವ್ದು ಕೆಲ್ಸಕ್ಕೆ ಹೊಂಟಿ ಅಂತಾಳ ನನಗೆ. ಹ್ಞೂ ಅಂದೆ. ಯಾವುದು ಅಂತ ಕೇಳಿಲ್ಲ, ಹಿಂಗೆ ಅಂದೆ. ಆದರೂ ನೀವು ಓದಿದ ತಕ್ಕ ಅಲ್ಲ, ಒಂದು 10-15 ರೂಪಾಯಿ ಕೊಡ್ಬೋದೇನಪ್ಪ. ನಂದು ಈ ವರ್ಷ ಕಂಪ್ಲೀಟ್ ಆಯ್ತಂದ್ರೆ ಡೈರೆಕ್ಟ್ 40,000 ರೂಪಾಯಿ ಅಂತ ಸಿಗ್ತೈತಿ. ನಮ್ಮ ಮನೆಯವ್ರದ್ದು ಅಷ್ಟೇ, ಅವ್ರದ್ದು ಜಾಬ್ ಐತಿ, ಅಲ್ಲೇ ನೋಡ್ತೀವಿ. ಹಂಗೆ ಹಿಂಗೆ 108 ಮಾತಾಡ್ತಾಳೆ. ಒಟ್ನ್ಯಾಗ ನಮಗೇನಾರ ಅಂದು ಕಾಡಿಸ್ಬೇಕಂತೇಳಿ ಅನ್ಕೊಂಡಿದ್ಲಕ್ಕಿ. ಹೋಲ್ ಬಿಡವ, ಕಾಡ್ಸ್ಕೊಂಡು ಅಂದ್ಕೊಂಡು ಹೋಗ್ಲಿತ್ತಾಗ. ನೀವು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಿ? ನಿಮ್ಮ ಪಾಡಿ ನೀವಿರ್ರಿ. ನೀವು ಅಂತೀರಿ ಬೇಜಾರು ಮಾಡ್ಕೊಬೇಡ, ನಿಮ್ಮ ಪಾಡಿ ನೀವಿರ್ರಿ ಅಂತೇಳಿ. ಕಿವಿಗೆ ಬಿದ್ಮೇಲೆ ತಡ್ಕೊಳಕ್ಕಾಗಲ್ಲ ಅದು. ನಾನು ಅಂದೇ ಬಿಟ್ಟೆ. ಆದರೂ ನಿನ್ನ ಗಂಡೇನು ನನ್ನ ಮೈದ್ನ ಅಷ್ಟು ಚಂದಿಲ್ಲವ. ನನ್ನ ಮೈದ್ನ ನೋಡಿ ಬಂಗಾರದಂಗೆ ಅದಾನ. ಇವತ್ತು ಪಿಕ್ಚರ್ಗೆ ಹೋಗ್ಯಾರ ಅವರು, ಇದಕ್ಕೆ ಹೋಗ್ಯಾರ ಅಂತೆಲ್ಲ ಇಲ್ಲ ಬರೋದೆಲ್ಲ ಹೇಳಿದೆ. ಮತ್ತು ನಾನು ಪಿಕ್ಚರ್ಗೆ ಹೋಗ್ಯಾರ, ಅರ್ಬಿ ತರಕ್ಕೆ ಹೋಗ್ಯಾರ, ಬಂಗಾರ ತೊಗೊಳಕ್ಕೆ ಹೋಗ್ಯಾರ, ಆರಾಮ್ ಅಡ್ಡಾಡಕ್ಕೆ ಹೋಗ್ಯಾರ. ಮದ್ವೆ ಕರೆದ್ವಿ, ಒಲ್ಲೆ ಅಂತಂದ್ರೆ ಇಬ್ಬರು ಆರಾಮ್ ಹೋಗ್ಯಾರವ. ಇವತ್ತು ಸೂಟಿ ಮಾಡ್ಯಾರ. ದಿನಾ ಗಂಡ ಐತಿ ಬೈಕ್ನಾಗ ಹೋಗ್ಯಾರ, ಬೈಕ್ನಾಗ ಬರ್ತಾರೆ. ಎಷ್ಟು ಆರಾಮದಾರ ಗೊತ್ತೇನ ಅಂತೇಳಿ ಹೊಟ್ಟೆ ಖಾರ ಮುರಿ ಹಂಗೆ ಹೇಳೇ ಬಂದನಿ. ಅಯ್ಯೋ ನೀ ಹಂಗೆ ಹೇಳ್ತಿದ್ದಂಗೆ ಆಕಿ ಮಕ್ಕ ನೋಡ್ಬೇಕಿತ್ತು. ಮಕ್ಕ ಅನ್ನೋದು ಬಾಡಿ ಬದ್ದಿಕಾಯಿ ಆಗಿತ್ತು. ಇಡ್ತೇನೆ ನಾನು. ಅದಕ್ಕೆ ಹೇಳಿದೆ.
ಅತ್ತಿ ಮನಿ ಹುಷಾರ್ ನಿಮ್ಮ ತೋಟ ಗಟವಾಣಿ ಇದ್ದಂಗೆ ಅದಾಳ, ಜೋರ್ದಾಳ ನೋಡಿ ಹೆಂಗೆ ಬಾಳೆ ಮಾಡ್ತೀಯ ಅಂತ ಅದನ್ನು ಒತ್ತು ಹೇಳೇನಿ. ಇಲ್ಲೇ ನಿಮ್ಮ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ಲ ಅಂದ್ರೆ ನಮ್ಮ ಇದನ್ನ ಇಲ್ಲ ಮತ್ತೆ ಏನಂತಿದ್ದಿಲ್ಲ ಬಿಡ್ತಿದ್ದಿಲ್ಲ, ಬಾಳೆ ಬಚ್ಚೆ ಹಾಕಿತ್ತೆ ಅಲ್ಲಿ ಮಾಡ್ಕೊಂಡಾಳ, ಮುಂದೆ ಏನು ಗತಿ ಅಂತ ಚಿಂತೆ ಮಾಡಕತ್ತಿರ್ಬೇಕು ಈಗ ಕ್ಯಾಲೆ. ಒಟ್ಟ ಮದ್ವಿ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡೋದಕ್ಕಿಂತ ಇಂಥವೆಲ್ಲನ ಮಾಡಿರಿ ಒಟ್ಟ. ಹೌದು, ಮತ್ತೆ ಆಶೀರ್ವಾದ ಎಲ್ಲರೂ ಮಾಡ್ತಾರೆ. ನಮಗಕ್ಕಿ ಉರ್ಸ್ದಾಗ ನಾವು ಉರ್ಸೋದು ಬೇಡನ? ಉರ್ಸ್ರಿ ಏನು ಮಾಡ್ಕೊಂತೀರಿ ಮಾಡ್ಕೊರಿ. ಆದ್ರೆ ನಾವು ಒಂದು ಮಾತು ಹೇಳ, ನಾಯಿ ನಮ್ಮನ್ನು ನೋಡಿ ಬಗಳತ್ತಂತೇಳಿ ನಾವು ಅದಕ್ಕೆ ಬಗಳಿದ್ರೆ ನಾಯಿಗೆ ನಮ್ಗೆ ಏನೂ ವ್ಯತ್ಯಾಸ ಬೀಳಂಗಲ್ಲ. ನಾವು ನಾಯಿ ಅಂತ ಅನ್ಸ್ಕೊಂಡ್ರು ಅಡ್ಡಿ ಇಲ್ಲ, ನಾಯಿ ಬಗಳದಾಗ ನಮ್ಮ ಕೈಲೇ ಸುಮ್ಮನೆ ಇರೋಕ್ಕಾಗಲ್ಲ. ಅಂತ ವಾಪಸ್ ಬಗಳಿದ್ರೆ ನಮ್ಮ ಜೀವಕ್ಕೆ ಸಮಾಧಾನ. ಹೌದಿಲ್ಲ ರೇಖಾ? ಹೌದಿರಮ್ಮಕ್ಕ.